ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ನೀವು ಇವತ್ತು ನೋಡಬಹುದು HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ದ ಸ್ಟಾಕ್ ಇವತ್ತು 10% ಕಿಂತ ಹೆಚ್ಚೇರಿತ. ಏರಾಕ್ ಮೇನ್ ರೀಸನ್ ಏನಂತ ಅಂದ್ರೆ ಇವತ್ತ HAL ದ Q4 ರಿಸಲ್ಟ್ ಪಬ್ಲಿಷ್ ಮಾಡಿರಿ. Q4 ರಿಸಲ್ಟ್ ಚಲೋ ಬಂದಿದ ಕಾರಣ ಇವತ್ತ ಸ್ಟಾಕ್ 10% ಕಿಂತ ಹೆಚ್ಚೇರಿತ್ರಿ. ವೀಕ್ಷಕರೇ, ನಾವು ಇವತ್ತು ಏನ್ ಮಾಡೋಣ ಅಂತ ಅಂದ್ರ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ದ Q4 ರಿಸಲ್ಟ್ ಅನ್ನ ಡೀಟೇಲ್ ದಾಗ ಅನಾಲಿಸಿಸ್ ಮಾಡೋಣ ನೋಡ್ರಿ ವೀಕ್ಷಕರೇ, HAL ದವ್ರದ PDF ನಾವು ಅನಾಲಿಸಿಸ್ ಮಾಡೋದು ಬೇಡ. ಯಾಕಂದ್ರೆ ಇದ ಲ್ಯಾಕ್ಸ್ ನಾಗ ಕೊಟ್ಟಾರ. ಲ್ಯಾಕ್ಸ್ ನಾಗ ಕೊಟ್ಟಿದ್ರಿಂದ ಇದ ಸ್ಟಡಿ ಮಾಡೋದು ಸ್ವಲ್ಪ ಕಠಿಣ ಆಗ್ತೈತಿ, ನಿಮಗೂ ತಿಳಿಯಂಗಿಲ್ಲ. ನಾವು ಸ್ಕ್ರೀನರ್ ನಾಗ ಮಾಡೋಣ. ಸ್ಕ್ರೀನರ್ ನಾಗ ಡೈರೆಕ್ಟ್ ಕರೋರ್ ನಾಗ ಗುರ್ತಾಗ್ತೈತಿ ಅಂತಂದ್ರೆ ಅನಾಲಿಸಿಸ್ ಮಾಡಕ ಚಲೋ ಆಗ್ತೈತಿ. ನೋಡ್ಬೋದು ವೀಕ್ಷಕರೇ, ಈ ಕ್ವಾರ್ಟರ್ ಸೇಲ್ಸ್ 14,769 ಕೋಟಿ ಸೇಲ್ಸ್ ಆಗೈತಿ. ಅದ ಹೋದ್ ಕ್ವಾರ್ಟರ್ ಎಷ್ಟಿತ್ರಿ? 6,061 ಕೋಟಿ ಇತ್ತ. 6,061 ಕೋಟಿದಿಂದ ಈಗ ಡೈರೆಕ್ಟ್ ನೋಡ್ಬೋದು ನೀವು 14,769 ಕೋಟಿ ಆಗೈತಿ. ಅಂದ್ರೆ ಇದೊಂದು ಮ್ಯಾಸಿವ್ ಗ್ರೋತ್ ಐತ್ರಿ. ಮತ್ ಇಯರ್ ಆನ್ ಇಯರ್ ಕಂಪೇರ್ ಮಾಡ್ರೆ ನೀವು ನೋಡ್ಬೋದು, ಹೋದ್ ವರ್ಷದ ಮಾರ್ಚ್ ಕ್ವಾರ್ಟರ್ 12,495 ಕೋಟಿ ಇತ್ತ. ಈಗ ಡೈರೆಕ್ಟ್ 14,769 ಕೋಟಿ ಆಗೈತಿ. ಅಂತಂದ್ರ ಚಲೋ ಗ್ರೋತ್ ಆಗೈತ್ರಿ ಸೇಲ್ಸ್ ನಾಗ. ಈಗ ಸೇಲ್ಸ್ ಗ್ರೋತ್ ಆಯ್ತಂದ್ರ ಹಂಗ ಏನ್ರಿ ಎಕ್ಸ್ಪೆನ್ಸಸ್ ಗ್ರೋತ್ ಆಗೈತೆ ನೋಡ್ಬೇಕ್ರಿ. ಯಾವಾಗೂ ಸೇಲ್ಸ್ ಗ್ರೋತ್ ಆತ ಎಕ್ಸ್ಪೆನ್ಸಸ್ ಹಂಗ ಗ್ರೋತ್ ಆತಂದ್ರ ಅದ್ ಕಂಪ್ನಿಗೆ ಅಷ್ಟೇನ್ ಲಾಭ ಇಲ್ರಿ. ಸೇಲ್ಸ್ ಹೆಚ್ಚಾಗಬೇಕ ಮತ್ತ ಖರ್ಚ ಕಮ್ಮಿ ಆಗ್ಬೇಕ. ಈಗ ನೋಡೋಣ ಬರ್ರಿ ಎಕ್ಸ್ಪೆನ್ಸಸ್ ನೋಡ್ರಿ. ಎಕ್ಸ್ಪೆನ್ಸಸ್ 14,769 ಕೋಟಿ ಸೇಲ್ಸ್ ಮಾಡಕ್ ಎಷ್ಟ್ ಖರ್ಚು ಮಾಡ್ಯಾರ ಅಂದ್ರೆ ಇವ್ರ 8,872 ಕೋಟಿ ಖರ್ಚು ಮಾಡ್ಯಾರಿ ವೀಕ್ಷಕರೇ. ಅದ ಹೋದ್ ಕ್ವಾರ್ಟರ್ ನೋಡ್ಬೋದು ನೀವು 4,627 ಕೋಟಿ ಖರ್ಚು ಮಾಡಿರ. ಖರೆ ನೋಡ್ರಿ, ನೀವು ಹೋದ್ ಕ್ವಾರ್ಟರ್ 4,627 ಕೋಟಿ ಖರ್ಚು ಮಾಡಿರಿ. ಖರೆ ಅವಾಗ ಸೇಲ್ಸ್ ಕಮ್ಮಿ ಇತ್ತ. ಈಗ ಎಕ್ಸ್ಪೆನ್ಸಸ್ ಹೆಚ್ಚ್ ಮಾಡ್ಯಾರ, ಸೇಲ್ಸ್ ಹೆಚ್ಚಾಗೈತಿ. ಖರೆ ನಾವು ಈಗ ಹೋದ್ ವರ್ಷದ Q4 ಕ್ವಾರ್ಟರ್ ಕಂಪೇರ್ ಮಾಡ್ರ ನೀವು ಗುರ್ತಾಗ್ತೈತಿ. ನೋಡ್ರಿ, ಹೋದ್ ವರ್ಷ ಎಷ್ಟಿತ್ತ ಎಕ್ಸ್ಪೆನ್ಸಸ್? 9,252 ಕೋಟಿ ಇತ್ತ. 9,252 ಕೋಟಿದಿಂದ ಈಗ 8,872 ಕೋಟಿ ಅಂತಂದ್ರೆ ಇದು ಚಲೋ ರೀ. ಯಾಕಂತಂದ್ರ ನೋಡ್ಬೋದು ನೀವು, ಎಕ್ಸ್ಪೆನ್ಸಸ್ ಕಮ್ಮಿ ಆಗತೈತಿ ಮತ್ತ ಸೇಲ್ಸ್ ಹೆಚ್ಚಾಗತೈತಿ. ಎಕ್ಸ್ಪೆನ್ಸಸ್ ಕಮ್ಮಿ ಹಾಕೊಂಡ್ ಸೇಲ್ಸ್ ಹೆಚ್ಚಾತಂದ್ರ ಕಂಪ್ನಿ ಬಾಳ ಒಳ್ಳೇದ್ರಿ ಇದು ವೀಕ್ಷಕರೇ. ನೋಡ್ರಿ, ಈಗ ನಾವು ನೋಡೋಣ ನೆಟ್ ಪ್ರಾಫಿಟ್ ನೋಡೋಣ್ರಿ. ಈಗ ಗಳಿಸಿತ ಎಷ್ಟು ಕಂಪ್ನಿ ನೋಡೋಣ ಟೋಟಲಿ. ನೋಡ್ಬೋದು ವೀಕ್ಷಕರೇ, ಈ ಕ್ವಾರ್ಟರ್ನಾಗ ಕಂಪ್ನಿ 4,292 ಕೋಟಿ ನೆಟ್ ಪ್ರಾಫಿಟ್ ಜನರೇಟ್ ಮಾಡೈತಿ. ಹೋದ್ ಕ್ವಾರ್ಟರ್ ನೋಡ್ಬೋದು ನೀವು ಎಷ್ಟಿತ್ತ? 1,254 ಕೋಟಿ ಇತ್ತ. ಈ ಸಲ 4,292 ಕೋಟಿ ಆಗೈತಿ. ಮತ್ ಇಯರ್ ಆನ್ ಇಯರ್ ಕಂಪೇರ್ ಮಾಡ್ರ ಹೋದ್ ವರ್ಷ ಮಾರ್ಚ್ ಕ್ವಾರ್ಟರ್ ನೋಡ್ಬೋದು ನೀವು 2,841 ಕೋಟಿ ಇತ್ತ. 2,841 ಕೋಟಿದಿಂದ ಈಗ ಡೈರೆಕ್ಟ್ 4,292 ಕೋಟಿ ಆಗೈತಿ. ಅಂತಂದ್ರೆ ಇದೊಂದು ಮ್ಯಾಸಿವ್ ಗ್ರೋತ್ ಐತ್ರಿ. ಅನಾನ ಕಂಪ್ನಿ ಇವತ್ತ 10% ಇರುತ್ತ. ವೀಕ್ಷಕರೇ ನೋಡ್ರಿ, ಈಗ EPS ನೋಡೋಣ. ಹೆಂಗ್ ನೆಟ್ ಪ್ರಾಫಿಟ್ ಗ್ರೋತ್ ಐತ ಹಂಗ EPS ಗ್ರೋ ಆಗ್ತೈತಿ. ನೋಡ್ಬೋದು ನೀವು, EPS ಹೋದ್ ವರ್ಷದ Q4 ಕ್ವಾರ್ಟರ್ನಾಗ 42.48 ಇತ್ತ. ಹೋದ್ ಕ್ವಾರ್ಟರ್ನಾಗ ಡಿಸೆಂಬರ್ ಕ್ವಾರ್ಟರ್ನಾಗ ನೋಡ್ಬೋದು ನೀವು 18.74 ಇತ್ತ. ಮತ್ತ ಈ ಸಲ ಈ ಕ್ವಾರ್ಟರ್ನಾಗ 64.18 ಐತಿ. ಅಂತಂದ್ರ ಇದೊಂದ್ ಮ್ಯಾಸಿವ್ ಗ್ರೋತ್ ಆಗೈತ್ರಿ EPS ನಾಗುನು. ಹೆಂಗ್ EPS ಗ್ರೋತ್ ಆಗ್ತೈತಿ ಹಂಗ್ ಚಲೋ ರೀ. ಅರ್ನಿಂಗ್ಸ್ ಹೆಚ್ಚಾಗ್ತ ಹಂಗ್ರಿ. EPS ಫುಲ್ ಫಾರ್ಮ್ ನಿಮಗ್ ಗುರ್ತೈತ್ಲಾ ರೀ? EPS ಫುಲ್ ಫಾರ್ಮ್ ನಿಮಗ್ ಗುರ್ತಿರ್ಲಿಲ್ಲ ಅಂತಂದ್ರೆ ಹೇಳ್ತೇನೆ ನೋಡ್ರಿ. ಅರ್ನಿಂಗ್ ಪರ್ ಶೇರ್ ಅಂತಂದ್ರ ಒಂದ್ ಶೇರ್ಗ ಎಷ್ಟು ರೂಪಾಯಿ ಗಳಿಸ್ತೈತಿ ಅಂತ ನಮಗ EPS ಲೇ ಗುರ್ತಾಗ್ತೈತಿ. ನೋಡ್ಬೋದು ವೀಕ್ಷಕರೇ, 64.18 ರೂಪಾಯಿ ಗಳಿಸ್ತೈತಿ ಒಂದ್ ಶೇರ್ಲೆ. ತಿಳಿತ್ರಿ ವೀಕ್ಷಕರೇ, ಸೇಲ್ಸ್ ಹೆಚ್ಚಾಗೈತಿ ಮತ್ತ ನೆಟ್ ಪ್ರಾಫಿಟ್ ಹೆಚ್ಚಾಗೈತಿ. ಈ ಕ್ವಾರ್ಟರ್ ಇಯರ್ ಆನ್ ಇಯರ್ ನೋಡ್ರನು ಚಲೋ ಐತಿ. ಮತ್ ಹೋದ್ ಕ್ವಾರ್ಟರ್ ಈ ಕ್ವಾರ್ಟರ್ ನೋಡ್ರನು ಬಾಳ ಚಲೋ ಐತಿ. ಅನಾನ ಇವತ್ತ ಸ್ಟಾಕ್ 10% ಇರಿತ. ವೀಕ್ಷಕರೇ ನೋಡ್ಬೋದು ನೀವು, HAL ದ ನೆಟ್ ಪ್ರಾಫಿಟ್ 52% ಲೇ ಗ್ರೋತ್ ಆಗೈತಿ. ನೋಡಬಹುದು ನೀವು. ಮತ್ತ ಇವ್ರದ ಮಾರ್ಜಿನ್ ಬಾಳ ಇಂಪ್ರೂವ್ ಆಗೈತ್ರಿ. ನೋಡ್ರಿ, 40% ಮಾರ್ಜಿನ್ ಆಗೈತಿ. ಅನಾನ ಕಂಪ್ನಿ ಇವತ್ತ ಬಾಳ ಏರಿತ್ರಿ ವೀಕ್ಷಕರೇ. ಮಾರ್ಜಿನ್ ಹೆಚ್ಚಾಗಿದ್ರಿಂದ ಇವ್ರಿಗ ರೊಕ್ಕ ಬಾಳ ಉಳಿದು ಅನಾನ ನೆಟ್ ಪ್ರಾಫಿಟ್ ಹೆಚ್ಚಾತ. ನೆಟ್ ಪ್ರಾಫಿಟ್ ಹೆಚ್ಚಾತ, ಕಂಪ್ನಿದ ಎಕ್ಸ್ಪೆನ್ಸಸ್ ಕಮ್ಮಿ ಆತ, ಮತ್ ಸೇಲ್ಸ್ ಹೆಚ್ಚಾತ ಅಂದ್ರ ಕಂಪ್ನಿ ತಂತಾನ ಏರೇ ಇರ್ತೈತಿ. ತಿಳಿತ್ರಿ ವೀಕ್ಷಕರೇ ಇದ HAL ಒಂದ್ ಮೊನೋಪೋಲಿ ಸ್ಟಾಕ್ ಐತ್ರಿ ಇದ. ಯಾಕಂತಂದ್ರ ಡಿಫೆನ್ಸ್ ಸೆಕ್ಟರ್ನಾಗ ದೊಡ್ಡ ಏರ್ಕ್ರಾಫ್ಟ್ ಆಗ್ಲಿ, ಮಿಸೈಲ್ ಆಗ್ಲಿ, ದೊಡ್ಡ ಹೆಲಿಕಾಪ್ಟರ್ ಆಗ್ಲಿ, ಇದು ಕಂಪ್ನಿ ಒಂದ ರೆಡಿ ಮಾಡ್ತೈತಿ ನಮ್ ಇಂಡಿಯಾನಾಗ. ಮತ್ತ ನಮ್ ಇಂಡಿಯಾನಾಗ ನಮ್ PM ಅವ್ರ ಮೇಡ್ ಇನ್ ಇಂಡಿಯಾ ಅಂದಾರ್ಲಾರಿ. ನಾನ ಈಗ ಎಲ್ಲಾ ಡಿಫೆನ್ಸ್ ಎಲ್ಲಾ ಇಕ್ವಿಪ್ಮೆಂಟ್ ಆಗ್ಲಿ ಎಲ್ಲಾ ನಾವು ಇಂಡಿಯಾನಾಗನ ರೆಡಿ ಮಾಡತ್ತೇವಲ್ಲ ರೀ. ಅನಾನ ಈ ಕಂಪ್ನಿದ ಸ್ಕೋಪ್ ಭಾಳ ಐತಿ. ನೋಡ್ರಿ ವೀಕ್ಷಕರೇ, ಹಿಂದೂಸ್ತಾನ್ ಏರೋನಾಟಿಕ್ಸ್ ದ ಮಾರ್ಕೆಟ್ ಕ್ಯಾಪ್ ನೋಡಬಹುದಾ? 3,07,788 ಕೋಟಿ ಐತಿ. ಅಂತಂದ್ರೆ ಇದೊಂದ ಲಾರ್ಜ್ ಕ್ಯಾಪ್ ಕಂಪ್ನಿ ಐತಿ. ಮತ್ ವೀಕ್ಷಕರೇ ನೋಡ್ಬೋದು ನೀವು, ಸ್ಟಾಕ್ P 40.5 ಐತಿ. ಇಂಡಸ್ಟ್ರೀಸ್ P 69.4 ಐತಿ. ಅಂತಂದ್ರೆ ಇದ ಸ್ವಸ್ತನ್ಯಾಗ ಸಿಗಾತೈತಿ. ವೀಕ್ಷಕರೇ, ಇದ್ P ಹೆಂಗ್ ಸ್ವಸ್ತ ಆತಂದ್ರ ಹೆಂಗ್ EPS ಹೆಚ್ಚಾತ್ಲಾರಿ ಹಂಗ P ಸ್ವಸ್ತ ಆಗ್ತೈತ್ರಿ ಅನಾನ.
ವೀಕ್ಷಕರೇ EPS ಹೆಚ್ಚಾಗಿದ್ರಿಂದ ಪಿ ನಿಮ್ಗೀಗ ಸ್ವಸ್ತ್ನಾಗ ಸಿಗತೈತಿ. ಮತ್ತ ROC ನು ನೋಡ್ಬೋದು ನೀವು 38.9 ಐತಿ. ROE ನು ನೋಡ್ಬೋದು 28.9 ಐತಿ. UBS ಅವರ ಟಾರ್ಗೆಟ್ ಕೊಟ್ಟಾರ 5200 ಇದ ಹೋಗ್ಬೋದಂತ UBS ದವ್ರನು ಟಾರ್ಗೆಟ್ ಕೊಟ್ಟಾರ. ವೀಕ್ಷಕರೇ ನನ್ ಪಾಯಿಂಟ್ ಆಫ್ ವ್ಯೂಲೆ ನಾ ಹೇಳ್ರ ಯಾರ ಇದ್ರಾಗ ಇನ್ವೆಸ್ಟೆಡ್ ಇದೀರ ಆಲ್ರೆಡಿ ಮೊದಲ ಅವ್ರ ಈ ಸ್ಟಾಕ್ನಾಗ ಹಂಗ ಇರ್ರಿ, ಯಾಕಂದ್ರೆ ಇದು ಫ್ಯೂಚರ್ನಾಗ ಭಾಳ ಗ್ರೋ ಆಗ್ಬೋದ. ಕಂಪ್ನಿದ್ ಫಂಡಮೆಂಟಲ್ ಚಲೋ ಐತಿ. ನೋಡ್ಬೋದು ನೀವು ಪ್ರಮೋಟರ್ಸ್ ನೋಡ್ರಿ 71.64% ಇದಾರೆ. FIs 12.42% ಇದಾರ. DIs ಸ್ವಲ್ಪ ಕಮ್ಮಿ ಮಾಡ್ಯಾರ ನೋಡ್ರಿ 9.58 ಐತಿ. ಮತ್ತ ಪಬ್ಲಿಕ್ ನೋಡ್ರಿ ಸ್ವಲ್ಪ ಹೆಚ್ಚು ಮಾಡ್ಯಾರ ಸ್ಟೇಕ್ ಅವ್ರದ 6.36% ಇದಾರ ಪಬ್ಲಿಕ್. ವೀಕ್ಷಕರೇ ನೀವು ಆಲ್ರೆಡಿ ಇದ್ರ ಇನ್ವೆಸ್ಟೆಡ್ ಇದ್ರ ಈ ರೀದ ಲಾಂಗ್ ಟರ್ಮ್ ಸಂಬಂಧ ಚಲೋ ಸ್ಟಾಕ್ ಐತಿ. ನೀವು ಎಂಟ್ರಿ ಮಾಡೋದು ಸಜೆಷನ್ ಕೊಡಂಗಿಲ್ಲ, ಯಾಕಂತಂದ್ರೆ ಸ್ಟಾಕ್ ಆಲ್ರೆಡಿ 10% ಏರೈತಿ ಮತ್ತ ಹಿಂದನು ಬಾಳ ಏರೈತಿ. ತಿಳಿತ್ರಿ ವೀಕ್ಷಕರೇ. ಮತ್ತ ನಿಮಗ ಇದ ಡಿಟೇಲ್ ಅನಾಲಿಸಿಸ್ ಚಲೋ ಅನ್ಸ ಈ ವಿಡಿಯೋಗ್ ಲೈಕ್ ಮಾಡ್ರಿ. ಈ ಚಾನಲ್ ಮ್ಯಾಗ ಹಂಗ ಡಿಟೇಲ್ದಾಗ ಎಲ್ಲಾ ಅನಾಲಿಸಿಸ್ ಮಾಡ್ತಿರ್ತೇನಿ ಮತ್ತ ಕಲಿಸ್ತಿರ್ತೇನಿ. ಶೇರ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋಗಳು ಹಾಕ್ತಿರ್ತೇನಿ. ಮತ್ತ ನನ್ನ ಕಡೆಯಿಂದ ಇಲ್ಲಿ ಬಾಯ್ ರೆಕಮೆಂಡೇಶನ್ ಇಲ್ಲಾಗಿತ್ತ ಮತ್ತ ನಾ ಸೆಬಿ ರಿಜಿಸ್ಟರ್ಡ್ನು ಇಲ್ಲ. ನೀವು ಇಲ್ಲಿ ಈ ಸ್ಟಾಕ್ನಾಗ ಬಾಯ್ ಮಾಡ್ಬೇಕಂತಂದ್ರೆ ನಿಮ್ ಫೈನಾನ್ಷಿಯಲ್ ಅಡ್ವೈಸರ್ ಅಡ್ವೈಸ್ ತೋರಿ ಮತ್ತ ನಿಮ್ದ ಸ್ವಂತ ರಿಸರ್ಚ್ ಅನ್ನ ಮಾಡ್ರಿ. ವೀಕ್ಷಕರೇ ಈ ವಿಡಿಯೋ ಚಲೋ ಅನ್ಸ ವಿಡಿಯೋಗೆ ಲೈಕ್ ಮಾಡ್ರಿ. ಈ ಚಾನಲ್ ಮ್ಯಾನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ನ ವಿಡಿಯೋ ಹಾಕ್ತಿರ್ತೇನೆ. ಧನ್ಯವಾದಗಳು.